ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವಾಗ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಪಲ್ಟಿ ಹೊಡೆದು ಪಾಕಿಸ್ತಾನದ ಪ್ರೊಪಗ್ಯಾಂಡ ಮಾಡಲಿಕ್ಕೆ ಶುರು ಮಾಡಿದರು, ಅಲ್ಲಿಯ ಏಜೆಂಟರ ಥರ ಮಾತಾಡಲಿಕ್ಕೆ ಶುರು ಮಾಡಿದರು, ಇದ್ದಕ್ಕಿದ್ದ ಹಾಗೆ ಒಂದೊಂದಾಗಿ ಹುತ್ತದಿಂದ ವಿಷಸರ್ಪಗಳು ಹೊರಗೆ ಬರಲಿಕ್ಕೆ ಶುರುವಾಗಿದ್ದಾವೆ. ಒಂದು 4 ಸೆಕೆಂಡಿನ ವಿಡಿಯೋ, 4 ಸೆಕೆಂಡು. ಅರ್ನಾಬ್ ಗೋಸ್ವಾಮಿ ಅವರು ಕೇಳ್ತಾರೆ, ಟರ್ಕಿಯಲ್ಲಿ ಕಾಂಗ್ರೆಸ್ ಸೆಂಟರ್ ಇದೆಯಲ್ಲ, ಇದರ ಬಗ್ಗೆ ಏನು ಹೇಳ್ತೀರಿ ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಈ ದೇಶದಲ್ಲಿ ಯಾರ ಬೇಕಾದರೂ ಮಾನ ತೆಗಿಬಹುದು. ನಮ್ಮ ವೀರ ಸಾವರ್ಕರಿಂದ ಹಿಡಿದು ಈಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿವರೆಗೂ ಯಾರು ಬೇಕಾದರೂ ಮೂರ್ತಿ ಭಂಜನ ಮಾಡಬಹುದು, ತುಚ್ಛವಾಗಿ ಮಾತಾಡಬಹುದು, ಬಾಯಿಗೆ ಬಂದ ಹಾಗೆ ಸಾಕ್ಷ್ಯಗಳಿಲ್ಲದೆ ಏನು ಬೇಕಾದರೂ ಆರೋಪ ಮಾಡಬಹುದು. ಆದರೆ ಆತನ ಪಕ್ಷದ ಬಗ್ಗೆ ಒಂದೇ ಒಂದು ಚಕಾರ ಶಬ್ದ ಯಾರೂ ಮಾತಾಡಬಾರ್ದು. ಅರ್ನಾಬ್ ಗೋಸ್ವಾಮಿ ಟರ್ಕಿ ಬಗ್ಗೆ ಕೇಳಿದ ತಕ್ಷಣ ಇವ್ರಿಗೆ ಕೆಳಗಡೆಯಿಂದ ಉರಿಲಿಕ್ಕೆ ಶುರುವಾಗತ್ತೆ, ಪೈಲ್ಸ್ ಶುರುವಾಗತ್ತೆ. ನೇರವಾಗಿ ಅಲ್ಲಿಂದ ದಿಲ್ಲಿಯಿಂದ ಕರ್ನಾಟಕಕ್ಕೆ ಬುಲಾವ್ ಬರುತ್ತೆ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ಇವನನ್ನು ಹೆಂಗಾದರೂ ಮಾಡಿ ಹಣ್ಣುಗಾಯಿ ನೀರುಗಾಯಿ ಮಾಡಿರಿ, ಅರ್ನಾಬ್ ಗೋಸ್ವಾಮಿನ ಬಿಡಬೇಡ್ರಿ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಅದನ್ನು ನತಮಸ್ತಕರಾಗಿ ಹೇಳಿದಾಗಿ ಶಿರಸಾವಹಿಸಿ ಕೆಲಸ ಮಾಡಲಿಕ್ಕೆ ಸಿದ್ಧರಾದವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ. ಕೇಸನ್ನು ಫೈಲ್ ಮಾಡಲಾಗತ್ತೆ ಬೆಂಗಳೂರಲ್ಲಿ ರಿಪಬ್ಲಿಕ್ ಟಿವಿಯ ಅರ್ನಾಬ್ ಗೋಸ್ವಾಮಿ ಮೇಲೆ. ತಕ್ಷಣ ಇಲ್ಲಿಂದ ಪೊಲೀಸರು ಹೋಗ್ತಾರೆ. ಎಷ್ಟು ಜನ ಪೊಲೀಸರು? ಇವರ ರಿಪಬ್ಲಿಕ್ ಕಚೇರಿಗೆ 200 ಜನ ಪೊಲೀಸರು ದಾಳಿ ಮಾಡ್ತಾರೆ. ಏನು ದೊಡ್ಡ ಟೆರರಿಸ್ಟನ್ನು ಹುಡ್ಲಿಕ್ಕೆ ಏನಾದರೂ ಹೋಗಿ ಹೊರಟಿದ್ರಾ? ಏನಾದರೂ ಒಬ್ಬ ಡ್ರಗ್ ಮಾಫಿಯಾದವನು ಹಿಡಿಲಿಕ್ಕೆ ಹೊರಟಿದ್ರಾ? ಅಲ್ಲದೆ ಈ ಅರ್ನಾಬ್ ಗೋಸ್ವಾಮಿಯ ನಿವಾಸಕ್ಕೆ 106 ಜನ ಪೊಲೀಸರು ಹೋಗ್ತಾರೆ. ಹೋಗಿ ಈತನನ್ನು ಬಂಧಿಸಿಕೊಂಡು ಬರಬೇಕು. ಏನು ಕೇಸು? ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾದಂಥ ನಡವಳಿಕೆಯನ್ನು ಈ ಮನುಷ್ಯ ಮಾಡಿದ್ದಾರೆ ಅರ್ನಾಬ್ ಗೋಸ್ವಾಮಿ. ಆದ್ದರಿಂದ ಈತನನ್ನು ಬಂಧಿಸಬೇಕು. ನೋಡಿ ಹೇಗಿದೆ. ಈ ಹಿಂದೆ ಮಹಾವಿಕಾಸ್ ಅಘಾಡಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ಕೆಲಸವನ್ನು ಮಾಡಿತ್ತು. ಮಹಾವಿಕಾಸ್ ಅಘಾಡಿ ಸರ್ಕಾರ ಇದ್ದಾಗ ಅಲ್ಲಿಯ ಮುಖ್ಯಮಂತ್ರಿ ಆಗಿದ್ನಲ್ಲ ಉದ್ಧವ್ ಠಾಕ್ರೆ, ಆತ ರಾಯ್ಗಢ ಪೊಲೀಸರನ್ನು ಕಳಿಸಿದ್ದ. ರಾಯ್ಗಢ ಪೊಲೀಸರು ಬೆಳಗ್ಗೆ 6 ಗಂಟೆಗೆ ಹೋಗಿ ಅರ್ನಾಬ್ ಗೋಸ್ವಾಮಿ ಮನೆ ಮೇಲೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ದರ ಎಳ್ಕೊಂಡು ಹೋಗ್ತಾರೆ. ಏನು ಪ್ರಕರಣ ಅಂದರೆ, ಯಾವುದೋ ಒಂದು ಬಿಲ್ ಸೆಟ್ಲ್ಮೆಂಟ್, ಇಂಟೀರಿಯರ್ ಮಾಡಿದರೆ ಬಿಲ್ ಸೆಟ್ಲ್ಮೆಂಟ್ ಆಗಿಲ್ಲ, ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತನ ಆತ್ಮಹತ್ಯೆಗೆ ನೀನೇ ಕಾರಣ ಅಂಥೇಳಿ ಈತನನ್ನು ಎಳ್ಕೊಂಡು ಹೋಗಿರೋದು. ಯಾವ ಕೇಸನ್ನು ಮುಚ್ಚಾಕಲಾಗಿತ್ತೋ, ಮುಗದೆ ಹೋಗಿತ್ತದ ಪ್ರಕರಣ, ವಜಾ ಮಾಡಲಾಗಿತ್ತೋ, ಅಂಥ ವಜಾ ಆಗಿರುವಂಥ ಕೇಸು ಅದನ್ನು ಮತ್ತೆ ಓಪನ್ ಮಾಡಿಸಿ ಇದೇ ಅರ್ನಾಬ್ ಗೋಸ್ವಾಮಿನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಕಾಂಗ್ರೆಸ್ಸು, NCP, ಕಾಂಗ್ರೆಸ್ಸು ಮತ್ತು ಶಿವಸೇನೆ, ಉದ್ಧವ್ ಠಾಕ್ರೆ ಬಣ, ಮಹಾವಿಕಾಸ್ ಅಘಾಡಿ. ಈಗ ಕರ್ನಾಟಕದ ಪೊಲೀಸರು ಈ ದೇಶದಲ್ಲಿ ಎಲ್ಲಿಯೇ ಈ ರೀತಿಯಾದಂಥ ಇವರಿಗೆ ಅವಮಾನ ಆಗುವಂಥದ್ದು ಅನಿಸಿದರೆ, ಇವರಿಗೆ ಮುಜುಗರ ಉಂಟಾದರೆ ನೇರವಾಗಿ ಸಿಗೋದು ಇವರು ಕರ್ನಾಟಕ ಪೊಲೀಸರೇ, ಇಲ್ಲ ತೆಲಂಗಾಣ ಪೊಲೀಸರು. ಹೇಳಲ್ಲ ಕೇಳಲ್ಲ ಎತ್ಕೊಂಡು ಹೋಗೋದೇ ಕೆಲಸ. ಅರ್ನಾಬ್ ಗೋಸ್ವಾಮಿ ಮಾಡಿದ ಕೆಲಸ ಏನು? ಅರ್ನಾಬ್ ಗೋಸ್ವಾಮಿ ಎಂಥ ಕೆಲಸ ಮಾಡಿರ್ತಾರೆ ಅಂದರೆ, ಅದ್ಭುತವಾದಂಥ ಒಬ್ಬ ಹೈಕೋರ್ಟ್ ಲಾಯರು ಬೆಂಗಳೂರಲ್ಲಿದ್ದಾರೆ, ಹಿಂದುತ್ವಕ್ಕಾಗಿ ತಪನೆಗೈಯುವಂಥ ಮನುಷ್ಯ, ಶ್ಯಾಮ್ ಅರುಣ್ ಅಂಥೇಳಿ. ಸಾತ್ವಿಕ ಮನುಷ್ಯ. ಆತನ ಮುಖ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ. ನ್ಯಾಯಕ್ಕಾಗಿ ಬಡದಾಡುವ ಮನುಷ್ಯ. ವಕೀಲರಿಗಿರಬೇಕಾದಂಥ ಮೂಲ ಮಾನದಂಡ ಅದು. ಆತನ ಮೂಲ ದ್ರವ್ಯವೇ ನ್ಯಾಯಕ್ಕಾಗಿ ತಪನೆ. ಅಂಥ ಒಬ್ಬ ಯುವಕ ಶ್ಯಾಮ್ ಅರುಣ್. ಅವ್ರನ್ನ ಮುಂಚೆ ರಿಪಬ್ಲಿಕ್ ಕನ್ನಡ ಸಂಪರ್ಕ ಮಾಡಿರತ್ತೆ. ಅವರು ಈಗಾಗಲೇ ಹೈಕೋರ್ಟಿಂದ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡಿರ್ತಾರೆ. ಹೀಗಾಗಿ ಪೊಲೀಸರು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲದೆ ಹೋದರೆ ಎಳ್ಕೊಂಡು ಹೋಗಿ ಅವ್ರನ್ನ ತದುಕುವಂಥ ಕಾರ್ಯಕ್ರಮ ನಡೀತಾ ಇರ್ತದೆ. ಅವರ ಧ್ವನಿಯನ್ನು ಅಡಗಿಸಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇರ್ತದೆ. ಅರ್ನಾಬ್ ಗೋಸ್ವಾಮಿ ಆಸ್ಫೋಟಕಾರಿಯಾಗಿ ಮತ್ತೊಂದು ವಿಡಿಯೋವನ್ನು ಬಿಡ್ತಾರೆ. ಯಾವ ರೀತಿ ತಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಕಾಂಗ್ರೆಸ್ಸಿನವರು ಪೊಲೀಸರನ್ನು ಬಳಸ್ಕೋತಾ ಇದ್ದಾರೆ, ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ವೈರಲ್ ಆಗುವಂಥ ಒಂದು ವಿಡಿಯೋವನ್ನು ಬಿಡ್ತಾರೆ. ಈಗ ಎಲ್ಲರೂ ಬಹುಶಃ ನೋಡಿರ್ತೀರಿ ನೀವು ಅದನ್ನು ಭಾವಿಸ್ತೇನೆ. ಇವತ್ತು ನಾನು ಮಾತಾಡ್ತಾ ಇರೋ ಆ ವಿಷಯ ಅಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದು, ಯಾವ ರಾಹುಲ್ ಗಾಂಧಿ ನಮ್ಮ ಭಾರತದ ಸೈನ್ಯ ಪಾಕಿಸ್ತಾನದ ಮೇಲೆ ಮಾಡಿದಂಥ ದಾಳಿಯನ್ನು ನಗಣ್ಯ ಮಾಡ್ತಾ ಇದ್ದಾನೋ, ಯಾವ ನಮ್ಮ ಸೈನ್ಯ ಇವತ್ತು ಅವರ 9 ಮುಖ್ಯವಾದಂಥ ಅಡ್ಡೆಗಳನ್ನು ನಿರ್ನಾಮ ಮಾಡಿ ಧರಾಶಾಹಿಗೊಳಿಸಿದೆ, ಅದನ್ನೇ ಈತ ಇಲ್ಲ ಅಂತ ಸಾಬೀತು ಮಾಡಲಿಕ್ಕೆ ಹೊರಡ್ತಾ ಇದ್ದಾನೋ, ಯಾವ ಡಾಕ್ಟರ್ ಜಯಶಂಕರ್
ಯುದ್ಧ ನೀತಿಯನ್ನು ಬಿಟ್ಟು ಈ ಆಪರೇಷನ್ ಸಿಂಧೂರನ್ನು ಮಾಡಿಲ್ಲ ಅಂತ ಪ್ರತಿಪಾದಿಸ್ತಾ ಬಂದಿದ್ದರು. ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಗೊಂದಲವನ್ನು ಉಂಟು ಮಾಡ್ತಾ ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ದೇಶದ್ರೋಹ ಯಾವುದೂ ಇಲ್ಲ. ಏಕೆಂದರೆ ಅಮಾಯಕ ಜನರ ಮನಸ್ಸಿನಲ್ಲಿ ಈ ರೀತಿಯಾದಂಥ ಭಾವನೆಯನ್ನು ಹುಟ್ಟುಹಾಕಿ ತನ್ಮೂಲಕ ದೇಶದ ಮತ್ತು ಸೈನಿಕರ ಬಗ್ಗೆ ಅನುಮಾನ ಮೂಡುವ ಹಾಗೆ ಮಾಡುವುದು ಕೂಡ ದೇಶದ್ರೋಹವೇ. ಆ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಈಗ 2 ದಿವಸದ ಕೆಳಗೆ ಒಂದು ವಿಡಿಯೋ ಫೋಟೋಗಳು ವೈರಲ್ ಆಗಲಿಕ್ಕೆ ಶುರುವಾಗ್ತವೆ. ಅಲ್ಲಿ ನೋಡಿದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವರ ಕುಟುಂಬ ಚೈನಾಗೆ ಹೋಗುತ್ತೆ, ಚೈನಾಗೆ ಹೋಗಿ MOU ಸೈನ್ ಮಾಡುತ್ತೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಜೊತೆಗೆ ಪಾಕಿಸ್ತಾನದ PPP ಪಾರ್ಟಿಯ ಬಿಲಾವಲ್ ಭುಟ್ಟೋನ ಕುಟುಂಬದ ಜೊತೆ ಓಡಾಡುತ್ತೆ. ನಮ್ಮ ಕಾನೂನಾತ್ಮಕವಾಗಿ ನಮಗೆ 2 ಶತ್ರು ರಾಷ್ಟ್ರಗಳಿಗೆ, ಎನಿಮಿ ಕಂಟ್ರೀಸ್, ಎನಿಮಿ ನೇಷನ್ಸ್ ಅಂತ ಕರೀತಾರೆ. ಒಂದು ಚೈನಾ, ಇನ್ನೊಂದು ಪಾಕಿಸ್ತಾನ. ನಿಮಗೆ ದೇಶದ ಬಗ್ಗೆ ಭಕ್ತಿ ಇದ್ದರೆ, ಅಭಿಮಾನ ಇದ್ದರೆ, ಯಾವುದೇ ಕಾರಣಕ್ಕೂ ಈ ದೇಶದ ಜೊತೆ ನಿಮ್ಮ ವ್ಯವಹಾರವನ್ನು ಇಟ್ಕೊಳ್ಳೋ ಹಾಗಿಲ್ಲ ಮತ್ತು ಅಲ್ಲಿ ನಿಮ್ಮ ಯಾವುದೇ ರೀತಿಯ ಸಂಬಂಧಗಳು ಇರಕೂಡ್ದು. ಇದು ಮೂಲ ಕನಿಷ್ಠವಾದಂಥ ವಿವೇಚನೆ ಇರಬೇಕಾದಂಥ ವಿಷಯ ಇದು. ಆದರೆ ಘಟನೆಯನ್ನು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಆಶ್ಚರ್ಯ ಆಗಿಬಿಡ್ತದೆ. ಅದಕ್ಕೆ ಸಂಬಂಧಪಟ್ಟ ಫೋಟೋಗಳು ಇವತ್ತು ಎಂಥ ಮಟ್ಟಿಗೆ ವೈರಲ್ ಆಗ್ತಾ ಇದ್ದಾವೆ ಅಂದರೆ, ನಿಜವಾಗ್ಲೂ ರಾಹುಲ್ ಗಾಂಧಿ ಕುಟುಂಬ, ಸೋನಿಯಾ ಗಾಂಧಿ ಕುಟುಂಬ ಭಾರತದ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಅವರಿಂದ ಸ್ಪಷ್ಟೀಕರಣ ಕೇಳಬೇಕಾದಂಥ ಅನಿವಾರ್ಯತೆ ಬಂದು ಒದಗಿಬಿಟ್ಟಿದೆ. ಈಗ ಸರ್ಕಾರ ಕೇಳುತ್ತೋ ಇಲ್ಲ, ಈ ದೇಶದ ಜನ ಮಾತ್ರ ಇವ್ರನ್ನ ಕೇಳಲೇಬೇಕು. ದಿನಾಂಕ 8/8/2008, ಆಗಸ್ಟ್ 8, 2008 ಚೈನಾದ ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ. 1 ದಿವಸ ಮುಂಚೆ ಅಲ್ಲಿಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಂದಿಳಿತಾರೆ. ಮ್ಯಾರಿಯಟ್ ಹೋಟೆಲ್ನಲ್ಲಿ ರೂಮ್ ಮಾಡ್ತಾರೆ, ಅಲ್ಲಿ ಉಳ್ಕೋತಾರೆ. ಉಳ್ಕೊಂಡು 8ನೇ ತಾರೀಕಿಗೆ ಈ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಒಪ್ಪಂದ ಮಾಡ್ಕೋತಾರೆ. ಅದೇ ದಿನ ಯಾವ ಬೆನಜೀರ್ ಭುಟ್ಟೋನ ಮಗ ಬಿಲಾವಲ್ ಭುಟ್ಟೋ, ಆತನ ಸೋದರಿಯಾದಂಥ ಬಕ್ತಾವರ್ ಮತ್ತು ಆಸೀಫಾ ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಅವರು ಮತ್ತು ಇವರ ಮಧ್ಯೆ ಮಾತುಕತೆ ನಡೆಯುತ್ತೆ. ಅವರು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಬೆನಜೀರ್ ಭುಟ್ಟೋನ ಹತ್ಯೆ ಆಗಿರುತ್ತೆ ಅಷ್ಟೊತ್ತಿಗೆ. ಯಾವ ಈ ಭೇಟಿ ಇದೆ, ಶತ್ರು ರಾಷ್ಟ್ರದ ರಾಜಕಾರಣದಲ್ಲಿರುವಂಥ ಒಂದು ಕುಟುಂಬ ಅವ್ರನ್ನ ಭೇಟಿಯಾದ ಫೋಟೋಗಳನ್ನು ಗುಪ್ತವಾಗಿ ಇರಿಸಲಾಗಿತ್ತು. ಆ ಫೋಟೋಗಳು ಇದ್ದಕ್ಕಿದ್ದ ಹಾಗೆ ಈಗ ಎಲ್ಲ ಕಡೆ ವೈರಲ್ ಆಗಿದ್ದಾವೆ. ಇವರ ಕುಟುಂಬದವರನ್ನು, ಈ ಬಿಲಾವಲ್ ಭುಟ್ಟೋನ ಪತ್ನಿಯನ್ನು ಸೋನಿಯಾ ಗಾಂಧಿ ತಬ್ಕೋತಾರೆ, ಆಲಂಗಿಸ್ಕೊಳ್ತಾರೆ, ಕೂತ್ಕೊಂಡು ಮಾತಾಡ್ತಾರೆ. ಇವರ ಫೋಟೋಗಳನ್ನು ನೋಡಿದರೆ ಇವರಿಬ್ಬರ ಮಧ್ಯೆ ಇರುವಂಥ ಸಂಬಂಧ ಏನು ಅಂತ ನೀವು ಪ್ರಶ್ನೆ ಮಾಡಬೇಕು. ಆ ರೀತಿಯಾದಂಥ ಫೋಟೋಗಳಿದ್ದಾವೆ. ಇಲ್ಲಿಯವರೆಗೂ ಸ್ವತಃ ಗೃಹ ಸಚಿವರಾದಂಥ ಅಮಿತ್ ಶಾ ಕೇಳಿದರೂ ಕೂಡ ಚೈನಾದಲ್ಲಿ ನೀವು ಯಾವ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದೀರಿ ಅಂತ ಕೇಳಿದರೆ ಇವತ್ತಿನವರೆಗೂ ಬಾಯಿ ಬಿಡಲಾರ್ದಂಥ ರಾಹುಲ್ ಗಾಂಧಿ 4 ಸೆಕೆಂಡನ್ನು ಯಾವುದೋ ಒಂದು ವಿಡಿಯೋ ಹಾಕಿದ್ದಕ್ಕೆ ಬಿಲ್ಡಿಂಗ್ ತೋರಿಸಿ, ಕಾಂಗ್ರೆಸ್ ಆಫೀಸ್ ಇದೆಯಾ, ಈಗ ಒಂದು ಆಫೀಸು ಅರುಣಾಚಲ ಪ್ರದೇಶದಲ್ಲಿರುತ್ತೆ, ಅಸ್ಸಾಂದಲ್ಲಿರುತ್ತೆ, ಕರ್ನಾಟಕದಲ್ಲಿರುತ್ತೆ, ಎಲ್ಲ ಕಡೆ ಇರುತ್ತೆ. ಅಮೇರಿಕಾದಲ್ಲಿ ಮಾಡಿದ್ದಾರೆ, ಲಂಡನ್ನಲ್ಲಿ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ, ಟರ್ಕಿಯಲ್ಲೂ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ದೊಡ್ಡ ಅವಮಾನ ಆಗೋಯ್ತು. ಟರ್ಕಿಯ ಜೊತೆ ಸಂಬಂಧವೇ ಇಲ್ಲ ಅಂತ ಇವತ್ತು ಹೇಳಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜಯರಾಮ್ ರಮೇಶ್ಗೆ ಇದನ್ನು ಪವನ್ ಖೇರಾಗೆ ಪ್ರಶ್ನೆ ಮಾಡಿದರೆ ಪತ್ರಕರ್ತರು ಉತ್ತರ ಕೊಳ್ಳಾರದೆ ಗಲಿಬಿಲಿಗೊಳ್ತಾರೆ. ಅಂದರೆ ಇವರ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಅನುಮಾನ ಮೂಡುವ ಹಾಗೆ ಇವರ ಚರ್ಯೆಗಳಿದ್ದಾವೆ. ಈಗ ನೋಡಿದರೆ ಇವರು ಭುಟ್ಟೋ ಕುಟುಂಬದ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮೊದಲನೇದಾಗಿ ಯಾವ ಕೆಪಾಸಿಟಿ ಮೇಲೆ ಇವರು 3 ಜನ ಅಲ್ಲಿಗೆ ಹೋಗಿದ್ರು ಅಂತ. 2008ರಲ್ಲಿ ಇವರು ಸರ್ಕಾರ ಇತ್ತು. 2004ರಿಂದ 2014ರವರೆಗೂ ಕಾಂಗ್ರೆಸ್ನ ಸರ್ಕಾರ ಇದ್ದದ್ದು, UPA ಸರ್ಕಾರ. ಮನಮೋಹನ್ ಸಿಂಗ್ ಅವರು ಕುಟುಂಬ ಹೋಗಿದ್ರೆ ನಾವು ಅನುಮಾನ ಪಡೋದಿಲ್ಲ. ಯಾವುದೇ ಕೆಪಾಸಿಟಿ ಇರಲಾರ್ದಂಥ, ಯಾವುದೇ ಪೋಸ್ಟ್ಗಳಿರಲಾರ್ದಂಥ ಇವರು ಚೈನಾಗೆ ಹೋಗ್ತಾರೆ. ಈಕೆ UPA ಚೇರ್ಪರ್ಸನ್ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಹುದ್ದೆ ಇಲ್ಲ, ಒಬ್ಬ ಸಂಸತ್ ಸದಸ್ಯ. ರಾಹುಲ್ ಗಾಂಧಿ ಕೂಡ ಅಷ್ಟೇ. ಹಾಗಿರುವಾಗ ಇವರು ಹೋಗಿ MOUಗೆ ಸೈನ್ ಮಾಡ್ತಾರೆ. ಒಬ್ಬ ಶತ್ರು ರಾಷ್ಟ್ರದ ಕುಟುಂಬದವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅಂದರೆ ಇದಕ್ಕಿಂತ ದೊಡ್ಡ ಏನಾದರೂ ದೊಡ್ಡ ಕುತಂತ್ರ ಇರಲಿಕ್ಕೆ ಸಾಧ್ಯವ? ಆಲೋಚನೆಯನ್ನು ಮಾಡಿ. ಇಂಥ ವ್ಯಕ್ತಿಗಳನ್ನು ಬಹಿರಂಗ ಇವರ ಈ ರೀತಿಯಾದಂಥ ಕುತಂತ್ರಗಳನ್ನು ಬಯಲಿಗೆ ಎಳೆದೇ ಹೋದರೆ ನಾವು ದೇಶಕ್ಕೆ ಮಾಡುವಂಥ ಅತಿ ದೊಡ್ಡ ದ್ರೋಹ ಆಗುತ್ತೆ. ಇದ್ರ ಕುರಿತಾದಂಥ ತನಿಖೆಯಾಗಬೇಕು.
ಮತ್ತು ಇವರನ್ನು ಯಾವ ಜಾಗಕ್ಕೆ ಕಳಿಸ್ಬೇಕೋ ಆ ಜಾಗಕ್ಕೆ ಕಳಿಸುವ ತಕ್ಷಣದ ಕಾರ್ಯಪ್ರವೃತ್ತರಾಗಿ ಸರ್ಕಾರ ಕೆಲಸವನ್ನು ಮಾಡಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.